ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನಸ್ ಕಿಚನ್. ಇವತ್ತು ನಾನು ರವೆ ಲಡ್ಡುನ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ನಾನು ಈ ರವೆ ಲಡ್ಡುನ ಈ ಥರ ಅರ್ಧ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ಯಾರೆಲ್ಲ ಈ ಥರ ರವೆ ಲಡ್ಡುನ ಮಾಡ್ಕೋಬೇಕು ಅಂದ್ಕೊಂಡಿದ್ರು, ನಾನು ಹೇಳುವಂಥ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನಿಮಗೂ ಈ ಥರನೇ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ರವೆ ಲಡ್ಡುನ ಮಾಡ್ಕೋಬೋದು. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಮೊದಲಿಗೆ ಈ ಥರ ಒಂದು ಚಿಕ್ಕ ಜಾರ್ನ ತೊಗೊಂಡು ಅದಕ್ಕೆ 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 3 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೋಡಿ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಈ ರವೆ ಲಡ್ಡುನ ಮಾಡೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿ ಅದಕ್ಕೆ 1/4 ಕಪ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಬಾದಾಮಿ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಗೋಡಂಬಿನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಈ ಬಾದಾಮಿ ಗೋಡಂಬಿ ಎಲ್ಲ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಈ ಒಣ ದ್ರಾಕ್ಷಿ ಎಲ್ಲ ಈ ಥರ ಉಬ್ಬೋ ತನಕ ಫ್ರೈ ಮಾಡಿಕೊಂಡು, ಈಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನೆಲ್ಲ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ಗೆ ಸೇರಿಸಿ ಇಟ್ಟಿದ್ದೀನಿ. ಈಗ ಅದೇ ಕಡೆಗೇ ಈ ಥರ 1 ಕಪ್ ಆಗೋಷ್ಟು ರವೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ. ಈ ರವೆನ ಸೂಜಿ ರವೆ ಅಂತಲೂ ಕರೀತಾರೆ. ಈಗ ರವೆನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊತ ಈ ರವೆನ 15ರಿಂದ 20 ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊತಿದ್ರೆ ಈ ರವೆದು ಲೈಟಾಗಿ ಈ ಥರ ಬಣ್ಣನೂ ಬದಲಾಗುತ್ತೆ, ಹಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಇನ್ನೂ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ನಿಮಿಷ ಆದಮೇಲೆ ರವೆ, ಕೊಬ್ಬರಿ ಎಲ್ಲ ಈ ಥರ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೊಂಡಂಥ ರವೆ ಮತ್ತು ಕೊಬ್ಬರಿನ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ. ಈಗ ಅದೇ ಕಡೆಗೇ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಸಕ್ಕರೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಈ ಸಕ್ಕರೆ ಪಾಕನ 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಈಗ ನೋಡಿ, ಸಕ್ಕರೆ ಪಾಕ ಎಲ್ಲ ಈ ಥರ ಕುದೀತಾ ಇದೆ. ಹಾಗೆ ಈ ಸಕ್ಕರೆ ಪಾಕನ ಫುಲ್ಲು ಗಟ್ಟಿ ಪಾಕ ಆಗದೆ ಇರೋಂಗೆ ನೋಡ್ಕೋಬೇಕು. ಪಾಕ ಗಟ್ಟಿ ಆದರೆ ರವೆ ಲಡ್ಡುನು ಗಟ್ಟಿ ಆಗಿಬಿಡುತ್ತೆ. ಈಗ ನೋಡಿ, ಸಕ್ಕರೆ ಪಾಕ ಈ ಥರ ಕುದೀತಾ ಇರಬೇಕಾದ್ರೆ ಚೆಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಸ್ವಲ್ಪ ಸಕ್ಕರೆ ಪಾಕನ ತೆಗೆದು ಈ ಥರ ಅಂಟುತ್ತಾ ಇಲ್ವಾ ನೋಡ್ತಾ ಇದ್ದೀನಿ. ಹಾಗೆ ಈ ಸಕ್ಕರೆ ಪಾಕ ಅಂಟ್ಕೊಂಡು ಇಲ್ಲ, ಗಟ್ಟಿನೂ ಆಗಿಲ್ಲ. ಹಾಗಾದರೆ ಈ ಸಕ್ಕರೆ ಪಾಕನ ಹೇಗೆ ಚೆಕ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ಥರ ಸಕ್ಕರೆ ಪಾಕನ ಹಾಕಿದಾಗ ಈ ಥರ ಆಯಿಲಿಯಾಗಿ ಶೈನಿಂಗ್ ಆಗಿ ಕಾಣಬೇಕು. ಈಗ ಈ ಸಕ್ಕರೆ ಪಾಕನ ಈ ಥರ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ಸಕ್ಕರೆ ಪಾಕನ ತೆಗೆದು ಈ ಥರ ಒಂದು ಸೈಡ್ಗೆ ತೆಗೆದಿಟ್ಟಿದ್ದೀನಿ. ಈ ಸಕ್ಕರೆ ಪಾಕ ಬಿಸಿ ಆರಕ್ಕೆ ಮುಂಚೆನೇ ಈಗ ಈ ಸಕ್ಕರೆ ಪಾಕಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಥರ ಹಾಲಿನ ಬದಲಾಗಿ ಹಾಲಿನ ಪುಡಿನ ಸೇರಿಸ್ಕೊಂಡು ರವೆ ಲಡ್ಡುನ ಮಾಡಿಕೊಂಡ್ರೆ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದು ಈ ಥರ ಕೈನಲ್ಲಿ ಮುಟ್ಟುವಷ್ಟು ಬೆಚ್ಚಗಿರಬೇಕು. ಈಗ ಇದನ್ನು ಸ್ವಲ್ಪ ತೆಗೆದು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಫುಲ್ಲು ತಣ್ಣಗಾಕ್ಬಿಟ್ರೆ ಈ ಥರ ಉಂಡೆ ಕಟ್ಟೋದಕ್ಕೆ ಆಗಲ್ಲ. ಹಾಗೆ ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಬೇಗ ಈ ಥರ ಉಂಡೆನ ಮಾಡ್ಕೋಬೇಕು. ಈಗ ನೋಡಿ, ತುಂಬಾ ಪರ್ಫೆಕ್ಟಾಗಿ ರವೆ ಲಡ್ಡು ಈ ಥರ ರೆಡಿಯಾಗಿದೆ. ಈಗ ಇದನ್ನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಇದೇ ಥರನೇ ಎಲ್ಲ ಲಡ್ಡುನು ಮಾಡ್ಕೋಬೇಕು. ಹಾಗೆ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ಈ ಥರ ಈಸಿಯಾಗಿ ರವೆ ಲಡ್ಡುನ ಮಾಡ್ಕೋಬೋದು. ಈಗ ನಾನು ರೆಡಿ ಮಾಡ್ಕೊಂಡಂಥ ಎಲ್ಲ ರವೆ ಲಡ್ಡುನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಹಾಗೆ ಈ ರವೆ ಲಡ್ಡುನ 10ರಿಂದ 15 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಈ ರವೆ ಲಡ್ಡುನ ತುಂಬ ಈಸಿಯಾಗಿ ತುಂಬ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡಿ, ಒಂದು ರವೆ ಲಡ್ಡುನ ತೆಗೆದು ಈ ಥರ ಅರ್ಧ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.